ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಒತ್ತುವರಿ ತೆರವು ಸಂಬಂಧ ದೇಶಸಭೆಯಲ್ಲಿ ಶಾಸಕರುಗಳ ನಡುವೆ ಜಟಾಪಟಿ ನಡೆದಿದೆ. ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಮಾಲೂರು ಕಾಂಗ್ರೆಸ್ಸಿನ ಶಾಸಕ ನಂಜೇಗೌಡ ನಡುವೆ ಜಟಾಪಟಿ ನಡೆದಿದೆ. ಕೋಲಾರ ಜಿಲ್ಲೆಯ ಅರಣ್ಯ ಭೂಮಿ ಒತ್ತುವರಿ ಸಂಬಂಧ ಚರ್ಚೆ ವೇಳೆ ಶಾಸಕರ ನಡುವೆ ಮಾತಿನ ಸಮರ ನಡೆದಿದೆ. ಅರಣ್ಯಾಧಿಕಾರಿಗಳು ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಜೆಡಿಎಸ್ ನಾಯಕರು ಗಂಭೀರ ಆರೋಪ ಮಾಡಿದ್ರು. ಈ ವೇಳೆ ಮಾಲೂರು ಶಾಸಕ ನಂಜೇಗೌಡ ಮಧ್ಯಪ್ರವೇಶ ಮಾಡಿದ್ದು ಶಾಸಕ ಸಮೃದ್ಧಿ ಮಂಜುನಾಥ್ರನ್ನ ಕೆರಳುವಂತೆ ಮಾಡಿದೆ. ಸಭೆಯಲ್ಲಿ ನನಗೂ ಮಾತಾಡೋದಕ್ಕೆ ಅವಕಾಶ ಇದೆ, ಇಲ್ಲದಿದ್ರೆ ಸಭೆಯಿಂದ ಹೊರ ಹೋಗೋದಾಗಿ ನಂಜೇಗೌಡ ಎಚ್ಚರಿಕೆ ನೀಡುತ್ತಾ ಇದ್ದಂತೆ ಇಬ್ಬರು ಶಾಸಕರು ಕೈ ತೋರಿಸಿಕೊಂಡು ವಾಗ್ವಾದ ನಡೆಸಿದ್ರು. ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಹಗುರವಾಗಿ ಮಾತನಾಡಿದ ಕಿತ್ತೂರು ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದೆ. ಕಿತ್ತೂರು ತಾಲೂಕಿನ ನೇಗಿನಾಳದ ಕಾಂಗ್ರೆಸ್ ಸಭೆಯಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಗುರವಾಗಿ ಮಾತಾಡಿದ್ದಾರೆ. ನನ್ನ ಕಾರ್ಯಕರ್ತರ ಮೇಲೆ ನನಗೆ ಆತ್ಮೀಯತೆ ಇದೆ, ಈ ಕಾರಣಕ್ಕೆ ನಾನು ಬೈತೀನಿ. ಆದರೆ ಬಿಜೆಪಿಯ ಮಕ್ಕಳು ಶಾಸಕ ಹೆಂಗೆ ಬೈತಾನೆ ಅಂತ ಬಿಂಬಿಸ್ತಾರೆ. ಆತ್ಮೀಯತೆ ಇದ್ದವರ ಜೊತೆ ನಾನು ಹಾಗೆ ಮಾತಾಡ್ತೀನಿ, ಆದರೆ ಎಲ್ಲರ ಜೊತೆಗೆ ಹೀಗೆ ವರ್ತಿಸೋದಕ್ಕೆ ಸಾಧ್ಯವೇ ಅಂತ ಕೇಳಿದ್ದಾರೆ. ಶಾಸಕರ ಹಗುರ ಮಾತನ್ನ ಖಂಡಿಸಿರೋ ಬೆಳಗಾವಿ ಬಿಜೆಪಿ ಇಂದು ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಕಿತ್ತೂರು ತಾಲೂಕಿನ ಕುರಗುಂದ ಗ್ರಾಮದಿಂದ ನೇಗಿನಾಳವರೆಗೆ ಪಾದಯಾತ್ರೆ ಮಾಡಿ ಶಾಸಕರ ಕಚೇರಿಗೆ ಮುತ್ತಿಗೆಗೆ ಬಿಜೆಪಿ ಜಿಲ್ಲಾ ಘಟಕ ನಿರ್ಧರಿಸಿದೆ. ಮಂಗಳೂರಿನ ಮೊಹಮ್ಮದ್ ಅಶ್ರಫ್ ಹತ್ಯೆ ಪ್ರಕರಣದ 9 ಆರೋಪಿಗಳ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. 2025 ಏಪ್ರಿಲ್ 27ರಂದು ಮಂಗಳೂರಿನ ಕುಡುಪು ಭಟ್ರಕಲ್ಲುಟ್ಟಿ ದೈವಸ್ಥಾನದ ಹಿಂಬದಿ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಶ್ರಫ್ ಎಂಬಾತನನ್ನ ಕೋಲಿನಿಂದ ದೇಹದ ಹಲವು ಭಾಗಗಳಿಗೆ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಒಟ್ಟು 21 ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ ಆರೋಪಿಗಳಾದ ಅನಿಲ್ ಕುಮಾರ್, ಸಾಯಿದೀಪ್, ಅನಿಲ್ ಕೋಟಿಮುರ, ಮನೀಶ್ ಶೆಟ್ಟಿ, ಪ್ರದೀಪ್ ಕುಮಾರ್, ವಿವಿಎನ್ ಅಲ್ವಾರಿಸ್, ಶ್ರೀದತ್ತ, ಧನುಷ್ ಮತ್ತು ಕಿಶೋರ್ ಕುಮಾರ್ ಜಾಮೀನಿಗೆ ಅರ್ಜಿ ಹಾಕಿದ್ರು. ಆದರೆ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನಿರಾಕರಿಸಿದೆ. ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರು ಮಂಡಿಸಿರೋ ವಾದವನ್ನು ಗಮನಿಸಿದ ಹೈಕೋರ್ಟ್ ಎಲ್ಲ ಆರೋಪಿಗಳ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಹೃದಯಾಘಾತ ಪ್ರಕರಣ ಮುಂದುವರೆದಿದೆ. ಕೆಲಸಕ್ಕೆ ಹೋಗೋ ವೇಳೆ ಹೃದಯಾಘಾತ ಸಂಭವಿಸಿದ್ದು ಪ್ರದೀಪ್ ಕುಮಾರ್ ಮೃತಪಟ್ಟಿದ್ದಾರೆ. ತೀವ್ರ ಎದೆನೋವು ಹಿನ್ನೆಲೆ ಶಿವಮೊಗ್ಗ ಆಸ್ಪತ್ರೆಗೆ ರವಾನಿಸುವಾಗ ಮೃತಪಟ್ಟಿದ್ದಾರೆ. ಪ್ರದೀಪ್ ಕುಮಾರ್ ತರೀಕೆರೆ ಪಟ್ಟಣದ ಅಕ್ಕಿನಾಗಮ್ಮ ಕಾಲೋನಿಯ ನಿವಾಸಿಯಾಗಿದ್ದಾರೆ. ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರದೀಪ್ ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.